ಜ್ಯೋತಿಷಿಗಳನ್ನ ಪೂಜೆ ಮಾಡುವಂಥದ್ದಾಗಲಿ ಅವ್ರನ್ನ ಮೆರೆಸೋದಂತಾಗಲಿ ಇದೆಲ್ಲ ಯಾವ ರೀತಿ ಸರಿ? ಅರ್ಧಂಬರ್ಧ ತಿಳ್ಕೊಂಡಿರೋರ್ನೆಲ್ಲರನ್ನೂ ನೀವು ಪೂಜೆ ಮಾಡೋದು, ಅವರನ್ನು ನೀವು ಮೆರೆಸೋದು ಮಾಡ್ತಾ ಇದ್ರೆ ಅದು ಅವ್ರಿಗಿಂತ ಹೆಚ್ಚಾಗಿ ನಿಮ್ಮದೇ ಹುಚ್ಚತನ ಅಂತ ಹೇಳಬೇಕಾಗತ್ತೆ. ನನ್ನ ಸಮಸ್ಯೆ ಪರಿಹಾರ ಮಾಡಿರೋವಂಥವ್ರನ್ನ ನಾನು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ? ನಿಮಗೆ ಅವರೇ ಭಗವಂತ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಅವರನ್ನು ಆರಾಧನೆ ಮಾಡಿ. ಯಾಕೆಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ. ಈಗ ಯಾವುದೋ ಒಂದು ದೊಡ್ಡ ಹೋಮ ಮಾಡಿಸಿ ಅಂತಾರೆ, ಆಮೇಲೆ ಪೂಜೆ ಮಾಡಿಸಿ ಅಂತಾರೆ. ಹೋಮ ಮಾಡಬೇಕಾದ್ರೆ ಮಾಡೋನು ಶ್ರದ್ಧೆಯಿಂದ ಮಾಡಬೇಕು, ಮಾಡಿಸ್ತೋನು. ಈಗ ಅವ್ರು ಮಾಡ್ತಾ ಇದ್ದಾರೆ ಪುರೋಹಿತರು ಅಂದ್ಬಿಟ್ಟು ಇವ್ರು ಮೊಬೈಲ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಲ್ಲಿಂದ ಹೋಮ ನಿಮಗೆ ಅದು ಸಕ್ಸಸ್ ಆಗುತ್ತೆ? ದುರ್ಬಳಕೆ ಆಗೋದು ಕಡಿಮೆ ಆಗಬೇಕು, ಇದು ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು? 6 ತಿಂಗಳು ಕೋರ್ಸು, 3 ವಾರದ ಕೋರ್ಸು ಜ್ಯೋತಿಷಿಗಳಾಗಕ್ಕೆ ಹೇಗ್ರಿ ಸಾಧ್ಯ? ಪದಗಳನ್ನು, ಒಂದು ವಾಕ್ಯಗಳನ್ನು ನೋಡಿ ನಾನು ಹೋಗಿರೋವಂಥ ನಂದು ತಪ್ಪ. ಎಷ್ಟು ಬೇಕೋ ಅಷ್ಟು ಮಾತ್ರ ಓದ್ಕೊಂಡು ಅಲ್ಲಿ ಕೂತ್ಕೊಂಡು ಜನರಿಗೆ ಜ್ಯೋತಿಷ ಹೇಳ್ತಾ ಇರೋದು ಅವ್ರದ್ದು ತಪ್ಪ. ನಾವು ಬದುಕಬೇಕು ಅಂದರೆ ಹಲವಾರು ದಾರಿಗಳನ್ನು ನೋಡ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ. ನಾವು ಯಾರ್ದು ತಪ್ಪು ಅಂತ ಹೇಳಲ್ಲ. ಈಗ ನಾವು ಹೋಗ್ತೀವಲ್ಲ ನಮ್ಮದೇ ತಪ್ಪು ಅಂತ ಹೇಳ್ತೇವೆ. ಇವರು ಸರಿಯಾದ ವ್ಯಕ್ತಿನ ಇಲ್ವಾ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅನೇಕ ಜನರು ಇರ್ತಾರೆ. ಸೊ ಅಂಥವ್ರು ಏನು ಮಾಡಬೇಕು? ಅವ್ರು ಏನು ಹೇಳ್ತಾರೋ ಅದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅದಿಲ್ಲ ನಮ್ಮಲ್ಲಿ. ಹೀಗೆ 28 ಜನ ಹತ್ರ ಹೋಗ್ತಾರೆ, ಆಮೇಲಿಂದ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಇಷ್ಟುದ್ದ ಹೇಳ್ತಾ ಇರ್ತಾರೆ. ಜನಗಳಿಗೆ ವಿಷಯವೇ ಹೀಗೆ. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಜ್ಯೋತಿಷದ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು, ಹಾಗೆ ಜ್ಯೋತಿಷದ ಬಗ್ಗೆ ನಾವೆಲ್ಲ ಏನೇನೆಲ್ಲ ಅಂದ್ಕೊಂಡಿದ್ವಿ, ಅದು ನಿಜಾನ ಸುಳ್ಳ, ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಸಹ ಅದರ ಮುಂದುವರೆದ ಭಾಗವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಅನಸೂಯ ರಾಜೀವ್ ಮೇಡಮ್ ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಕಳೆದ ಸಂಚಿಕೆಯಲ್ಲಿ ನೀವು ನಮಗೆ ಬಹಳಷ್ಟು ವಿಸ್ತಾರವಾಗಿ, ಬಹಳ ಅದ್ಭುತವಾಗಿ ನಮಗೆ ತಿಳಿದೇ ಇರುವಂತಹ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನನ್ನ ಮೊದಲ ನೇರ ಪ್ರಶ್ನೆ ಅಂದರೆ, ಈಗ ಜ್ಯೋತಿಷಿಗಳನ್ನು ಈಗಿನ ಕಾಲದಲ್ಲಿ ಅವರನ್ನು ಪೂಜೆ ಮಾಡ್ತಾರೆ, ಅವ್ರನ್ನ ಒಂದು ರೀತಿ ದೇವ್ರ ರೀತಿಯೇ ಆರಾಧನೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರ ಫೋಟೋಗಳನ್ನು ಮನೇಲಿ ಇಟ್ಕೋತಾರೆ. ಈ ರೀತಿಯೆಲ್ಲ ಅವ್ರನ್ನ ಪೂಜೆ ಮಾಡೋವಂಥದ್ದಾಗಲಿ, ಅವ್ರನ್ನ ಮೆರೆಸೋದಂಥದ್ದಾಗಲಿ ಇದೆಲ್ಲ ಯಾವ ರೀತಿ ಸರಿ? ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ನೋಡಿ, ಜ್ಯೋತಿಷಿ ಆಗಿರಬೇಕಾಗಿದ್ದು ಹೇಗೆ ಇರಬೇಕು ಅಂತಂದರೆ, ಮೊದಲಿಗೆ ಜ್ಯೋತಿಷ್ಯವನ್ನು ಸರಿಯಾದ ಗುರುಗಳ ಹತ್ರ ಅದನ್ನು ಕಲ್ತಿರ್ಬೇಕು ಮೊದಲನೇದಾಗಿ. ಯಾಕೆಂದರೆ ನೀವು ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲ್ತ್ಕೊಳ್ಳೋದು, ಅಥವಾ ಎಲ್ಲೋ ಪುಸ್ತಕ ಕಲ್ತ್ಕೊಂಡ್ಬಿಟ್ಟು ನಾ ಜ್ಯೋತಿಷಿ ಆದೆ ಅಂತ ಹೇಳ್ಬಿಟ್ಟು ನೀವು ಅಂದರೆ ಅದು ವಿದ್ಯೆ ಅಲ್ಲ. ಯಾಕೆಂದರೆ ಸರಿಯಾದ ಗುರುಗಳ ಮಾರ್ಗದರ್ಶನದಿಂದ ಬರಬೇಕಾಗಿರ್ತಕ್ಕಂತಹ ವಿದ್ಯೆ ಇದು. ವೇದ ವಿದ್ಯೆ ಅಂತ ಆಗಲೇ ಹೇಳಿದೆ ನಾನು. ದೈವಿಕ ವಿಜ್ಞಾನ ಜ್ಯೋತಿಷ್ಯ ಅಂತಕ್ಕಂಥದ್ದು ಹೇಗೆ ಕಲ್ತ್ಕೊಳ್ಬೇಕು? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ. ಅದು ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಶ್ಲೋಕ. ಏನಂದರೆ, ನಾವು ಸರಿಯಾದ ಗುರುಗಳ ಹತ್ರ ಹೋಗಿ ಪಾಠಗಳನ್ನು ಕೇಳಿಸ್ಕೊಂಡು ಅವರನ್ನು ನಯವಾಗಿ ನಮ್ಮ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಸುಮ್ಮನೆ ಕೇಳಿಸ್ಕೊಂಬರೋದಲ್ಲ, ಪ್ರಶ್ನೆನ ಡೌಟ್ನ ಕ್ಲಿಯರ್ ಮಾಡಿಕೊಂಡು ಅವ್ರ ಸೇವೆಯನ್ನು ಮಾಡಿ ಬಂದರೆ ಆ ಜ್ಞಾನ ಕಂಪ್ಲೀಟಾಗಿ ನಾವು ಅವರಿಂದ ತಿಳ್ಕೊಳ್ತೀವಿ. ನಾವು ಸಂಪೂರ್ಣವಾಗಿ ಅವರಿಂದ ವಿದ್ಯೆಯನ್ನು ಕಲಿತ ಮೇಲೆ ಅದನ್ನು ನಾವು ರೂಢಿಸ್ಕೊಂಡು ಹೋಗ್ಬೇಕು. ಹೇಗೆ ಅಂತಂದರೆ, ಈ ಜ್ಯೋತಿಷ್ಯನ ನಾವು ಅನುಭವ ತುಂಬ ಎಷ್ಟೆಷ್ಟು ನೋಡ್ತೀವಿ ಅಷ್ಟೆಷ್ಟು ನಮಗೆ ಅನುಭವದಿಂದ ನಾವು ಅದನ್ನು ಕಲೀಲಿಕ್ಕೆ ಸಾಧ್ಯ. ಸುಮ್ಮನೆ ಹಾಗೇ ಇದ್ಬಿಟ್ರೆ ನಮ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಗಲ್ಲ. ಇನ್ನೊಂದು, ಗುರುವಿನಿಂದ ಕಲಿತ ಮೇಲೆ ಮೊದಲನೇದಾಗಿ ನಾವು ನಮ್ಮ ಮನೆ ದೇವರ ಒಂದು ಆರಾಧನೆ ಮಾಡಲೇಬೇಕು. ಪ್ರತಿನಿತ್ಯ ನಾವು ಮನೆ ದೇವರ ಒಂದು ಆರಾಧನೆ, ಇಷ್ಟ ದೇವರ ಆರಾಧನೆ ಮಾಡಬೇಕು. ನಾವು ಆದಷ್ಟು ಜಪತಪಗಳನ್ನ ಮಾಡ್ಕೊಳ್ಬೇಕು. ಯಾಕೆಂದರೆ ನಮಗೆ ವಾಕ್ಸಿದ್ಧಿ ಆಗಬೇಕು. ವಾಕ್ಸಿದ್ಧಿ ಆಗಬೇಕು ಅಂತಂದರೆ, ನಾವು ಹೇಳೋದು ಸರಿಯಾಗಬೇಕು ಅಂತಂದರೆ, ನಮಗೆ ಆ ಶಕ್ತಿ ಬರಬೇಕು ಅಂದರೆ ನಾವು ಇಷ್ಟೆಲ್ಲ ಮಾಡಿಕೊಳ್ಳೇಬೇಕಾಗತ್ತೆ. ನಾವು ಒಂದು ವಾಕ್ಸಿದ್ಧಿ ಒಂದೇ ಅಲ್ಲ, ಅದು ಜೊತೆಗೆ ನಾವು ಈ ಒಂದು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ನಾವು ಗೌರವಿಸಬೇಕು. ನಾವು ಒಬ್ಬರನ್ನೂ ಕೂಡ ನಾವು ಹೀಗೆ ಬಯ್ಯೋ ಹಾಗಿಲ್ಲ. ಅಂದರೆ ಬಂದವ್ರನ್ನೂ ಕೂಡ, ಒಂದು ಜಾತಕಕ್ಕೆ ಬರೋರನ್ನ ಕೂಡ ನಾವು ಪೂರ್ತಿಯಾಗಿ ಅವರ ಸಮಸ್ಯೆಗಳನ್ನು ಕೇಳುವ ಮನಸ್ಥಿತಿ ನಮಗೆ ಇರಬೇಕು. ಅವರ ಒಂದು ಸ್ಥಿತಿಗತಿಗಳನ್ನ ನೋಡಿಕೊಂಡು ನಾವು ಪರಿಹಾರವನ್ನು ಹೇಳಬೇಕಾಗುತ್ತೆ. ಇದಿಷ್ಟು ಕ್ವಾಲಿಟೀಸ್ ತುಂಬ ಇದೆ. ಇದೆಲ್ಲ ಆದವನು ಜ್ಯೋತಿಷಿ ಅಂತ ಅನ್ನಿಸ್ಕೊಳ್ತಾನೆ. ನೋಡಿ, ನಾವು ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟು
ಜ್ಯೋತಿಷ್ಯವನ್ನು ಶುರು ಮಾಡ್ಕೊಂಬಿಟ್ಟು ಏನೋ ಒಂದಿಷ್ಟು ಜನ ಶಿಷ್ಯರ ಗುಂಪಿಟ್ಕೊಂಡು ಮೆರಿತಾ ಇದ್ರೆ ಅಂಥವ್ರನ್ನ ಈಗಂತೂ ಅದು ಹಾಸ್ಯಾಸ್ಪದ ಅನಿಸುತ್ತೆ. ಅಂಥವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಅವ್ರನ್ನ ಪೂಜೆ ಮಾಡೋದು, ಆರಾಧನೆ ಮಾಡೋದು ಮಾಡ್ತಾರೆ. ನೋಡಿ, ಜ್ಞಾನಿಗಳಾದವ್ರನ್ನ ಆರಾಧನೆ ಮಾಡಿ, ರಮಣ ಮಹರ್ಷಿಗಳು, ಈ ಕಡೆ ರಾಮಕೃಷ್ಣ ಪರಮಹಂಸರಾಗಲಿ, ಶಂಕರಾಚಾರ್ಯರು, ಶೃಂಗೇರಿ ಜಗದ್ಗುರುಗಳು, ಇವರೆಲ್ಲ ಆರಾಧನೆ ಮಾಡಲಿಕ್ಕೆ ಇರ್ತಕ್ಕಂತಹ ಜ್ಞಾನಿಗಳು, ಮಹಾಪುರುಷರು. ಇವರನ್ನು ನೀವು ದೇವ್ರ ಥರ ನೋಡಿ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆ ಜ್ಞಾನಕ್ಕೆ ಒಂದು ಬೆಲೆ ಕೊಟ್ಟ ಹಾಗೆ. ಅರ್ಧಂಬರ್ಧ ತಿಳ್ಕೊಂಡಿರೋರ್ನೆಲ್ಲರನ್ನೂ ನೀವು ಪೂಜೆ ಮಾಡೋದು, ಅವರನ್ನು ನೀವು ಮೆರೆಸೋದು ಮಾಡ್ತಾಯಿದ್ರೆ ಅದು ಅವ್ರಿಗಿಂತ ಹೆಚ್ಚಾಗಿ ನಿಮ್ಮದೇ ಹುಚ್ಚುತನ ಅಂತ ಹೇಳಬೇಕಾಗತ್ತೆ. ಜ್ಯೋತಿಷಿ ಹತ್ರ ಹೋದಾಗ ನನ್ನ ಸಮಸ್ಯೆಗೆ ಅವರು ಪರಿಹಾರ ಕೊಟ್ಟಿದ್ದಾರೆ. ಅವರು ಹೇಳಿದಂಗೆ ನಾನು ಮಾಡಿದ್ದೀನಿ, ಅವ್ರು ಹೇಳಿದ್ದ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅವ್ರು ಹೇಳಿದ ಪೂಜೆ ಮಾಡಿಸಿದ್ದೀನಿ. ಸೊ ಇದರಿಂದ ನನ್ನ ಸಮಸ್ಯೆ ಪರಿಹಾರ ಆಗಿದೆ. ಅದು ದೊಡ್ಡ ಸಮಸ್ಯೆ ಆಗಿತ್ತು, ಪರಿಹಾರ ಆಗಿದೆ. ಹೀಗಿರಬೇಕಾದ್ರೆ ನನ್ನ ಸಮಸ್ಯೆ ಪರಿಹಾರ ಮಾಡಿರೋವಂಥವ್ರನ್ನ ನಾನು ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ? ನಿಮಗೆ ಅವರೇ ಭಗವಂತ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಅವರನ್ನು ಆರಾಧನೆ ಮಾಡಿ. ಯಾಕೆಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ. ನಾನು ಜನರಲಾಗಿ ಹೇಳಿದೆ, ಇವಾಗ ಒಬ್ಬ ವ್ಯಕ್ತಿಯಿಂದ ನೀವು ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಅಂತಂದರೆ ಹೇಗೆ ನೀವು ತಂದೆ ತಾಯಿಗಳನ್ನು ದೇವರು ಅಂತ ನೀವು ಕನ್ಸಿಡರ್ ಮಾಡ್ತೀರೋ, ಹಾಗೆ ನೀವು ಆ ವ್ಯಕ್ತಿಯಿಂದ ನಿಮಗೆ ತುಂಬ ಒಳ್ಳೆಯದಾಗಿದೆ ಅಂತಂದರೆ, ನಿಮ್ಮ ಜೀವನವನ್ನೇ ಬದಲಾಯಿಸಿದೆ ಅಂತಂದರೆ ಖಂಡಿತವಾಗ್ಲೂ ಅವನು ಕೂಡ ಅವರಲ್ಲಿರ್ತಕ್ಕಂಥ ಆತ್ಮವೂ ಕೂಡ ಪರಮಾತ್ಮರೇ ಆಗಿದ್ದು ನೀವು ಅವರನ್ನು ಪೂಜೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದು ನಿಮ್ಮ ಸಂತೋಷ, ನಿಮ್ಮ ಒಂದು ಏನು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ, ಆ ರೀತಿ ಇದ್ದರೆ ಯಾವುದೇ ರೀತಿಯ ತಪ್ಪಿಲ್ಲಪ್ಪ. ಈಗ ಮೇಡಮ್, ಜ್ಯೋತಿಷಿಗಳು ಪರಿಹಾರವನ್ನು ಸೂಚಿಸಬೇಕಾದ್ರೆ ಈಗ ಯಾವುದೋ ಒಂದು ದೊಡ್ಡ ಹೋಮ ಮಾಡಿಸಿ ಅಂತಾರೆ, ಆಮೇಲೆ ಪೂಜೆ ಮಾಡಿಸಿ ಅಂತಾರೆ. ಹೀಗೆಲ್ಲ ಪರಿಹಾರ ಹೇಳಬೇಕಾದ್ರೆ ಅವರು ಯಾವುದೋ ಒಂದು ಮೂಲೆಯಲ್ಲಿರುವಂಥದ್ದು ಅಥವಾ ಕೇಂದ್ರಿತವಾಗಿರುವಂಥದ್ದು, ಇಂಥ ಜಾಗಕ್ಕೆ, ಇಂಥ ಪ್ರದೇಶಕ್ಕೆ, ಈ ದೇವಸ್ಥಾನಕ್ಕೆ ನೇರವಾಗಿ ಹೇಳಬೇಕು ಅಂದರೆ ಈ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಿ, ಅಲ್ಲೇ ಪೂಜೆ ಮಾಡಿಸಿ, ಈ ಥರ ವಸ್ತುಗಳನ್ನೇ ಅಲ್ಲಿರುವಂಥ ಪೂಜಾರಿಗಳಿಗೆ ನೀಡಿ ಅಥವಾ ದೇವರಿಗೆ ನೀಡಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಪರಿಹಾರಗಳಲ್ಲಿ ಸಾಕಷ್ಟು ವಿಧ ಇದೆ, ಆಯಿತಾ. ಈಗ ನಾನು ನಿಮಗೆ ಹೇಳಬೇಕು ಅಂದರೆ ಸುಲಭವಾದ ಪರಿಹಾರವನ್ನು ಸಜೆಸ್ಟ್ ಮಾಡಿ ಅಂತ ಹೇಳ್ತೇನೆ, ಒಂದು ಜ್ಯೋತಿಷಿಯಾಗಿ ಒಬ್ಬರಿಗೆ ಹೇಳಬೇಕಂತಂದರೆ. ಯಾಕೆ ಅಂತಂದರೆ, ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಒಂದು ರೀತಿ ಆದರೆ ಹಲವಾರು ಪರಿಹಾರಗಳಲ್ಲಿ ಯಾವುದು ಸುಲಭವೋ ಅದನ್ನು ಮಾಡ್ತಕ್ಕಂಥದ್ದು. ನಾನು ಸಾಮಾನ್ಯ ಮಂತ್ರ ಪರಿಹಾರಗಳನ್ನೇ ಹೇಳೋದು, ಬೀಜ ಮಂತ್ರಗಳನ್ನೇ ಹೇಳ್ತಕ್ಕಂಥದ್ದು. ಯಾಕೆ ಅಂತಂದರೆ ಅದು ಸುಲಭವಾಗಿರುತ್ತೆ ಅಂತ. ಶ್ರೀಮಂತರು ಬರ್ತಾರೆ, ಮಿಡಲ್ ಕ್ಲಾಸ್ ಬರ್ತಾರೆ, ಅಥವಾ ತುಂಬ ಬಡವರು ಬರ್ತಾರೆ, ಎಲ್ಲ ಥರದ್ದು ಬರ್ತಾರೆ. ಈಗ ಒಬ್ಬ ಬಡವ ಬಂದ, ನಾನು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಈ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಅವನದಕ್ಕೆ ಎಷ್ಟು ದುಡ್ಡನ್ನು ಅವನು ಕೂಡ ಹಾಕಬೇಕು, ಖರ್ಚು ಜಾಸ್ತಿ ಆಗುತ್ತೆ, ಅದಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ನಾವು ಪರಿಹಾರ ಹೇಳಬೇಕಾದ್ರೆ ನೋಡಿಕೊಂಡು ಹೇಳಬೇಕಾಗುತ್ತೆ. ಇಲ್ಲ ಎಲ್ಲ ಕಡೆಗೂ ಹೋಗಿ ಬರ್ತೀನಿ, ನನಗೆ ಮಂತ್ರ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರಿಗೆ ಇಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಕ್ಕಂಥ ಆ ದೇವಸ್ಥಾನದ್ದು ಮಹಿಮೆ ಇದ್ದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಒಂದು ಭೂ ಸಂಬಂಧಿತ ವಿಷಯಕ್ಕೆ ನಾವು ಸಮಸ್ಯೆ ಇದೆ ಅಂದ ತಕ್ಷಣ ಭೂವರಾಹಸ್ವಾಮಿ ಮಂಡ್ಯದ ಹತ್ತಿರ ಇದೆಯಲ್ಲ, ಮಳವಳ್ಳಿ ಹತ್ತಿರ, ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳ್ತೀವಿ. ಅಥವಾ ಯಾವ್ದಾರು ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅಂತ ಹೇಳ್ತೇವೆ, ಖಂಡಿತ. ಆದರೆ ಇಲ್ಲೇ ಹೋಗಿ ಈ ಕಡೆ ಹೋಗಿರೋಕ್ಕೆ ಒಂದು ರೀಸನ್ ಇದೆ. ಏನಪ್ಪ ಅಂತಂದರೆ, ಅಲ್ಲಿ ಒಂದು ವಿಶೇಷವಾಗಿ ಈಗ ಪ್ರತಿಯೊಂದು ದೇವಸ್ಥಾನದಲ್ಲೂ ವಿಶೇಷತೆ ಇದ್ದೇ ಇರುತ್ತೆ. ಆದರೆ ಮೂಲ ದೇವಸ್ಥಾನಗಳಲ್ಲಿ ತುಂಬ ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಆ ಶಕ್ತಿ ತುಂಬ ಹೆಚ್ಚು, ಪಾಸಿಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಆ ದೇವಸ್ಥಾನಗಳಿಗೆ ಹೋಗಿ ಅಂತ ಹೇಳ್ತಾರೆ, ತಪ್ಪಿಲ್ಲ. ಆದರೆ ಎಲ್ಲರಿಗೂ ಅದನ್ನು ಸಜೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ತಪ್ಪು ಅಂತ ಹೇಳಲ್ಲ. ಈಗ ಇನ್ನೂ ಒಂದು ಕೆಲವರ ಮನಸ್ಥಿತಿಗಳು, ನಾವು ಜಾತಕ ನೋಡಿದ ತಕ್ಷಣ ಚಂದ್ರನ ಪೊಸಿಷನ್ ಚೆನ್ನಾಗಿಲ್ಲ ಅಂತಂದರೆ ನಾವು ಅವ್ರಿಗೆ ಹೆದರಿಸೋ ಹಾಗೂ ಇಲ್ಲ, ಆಯಿತಾ. ಇವಾಗ ನೋಡಿ, ಒಂದು ತಮಿಳ್ನಾಡಿನ ಒಂದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ತೀರ್ಥ ತೊಗೊಂಡು ಬರೋದ್ರಿಂದ ಇವರು ಹೋಗ್ತಾ ಇರೋರು ಬದುಕ್ತಾರೆ ಅಂತ ಒಂದಿದೆ, ಯಾವುದದು ಚಿದಂಬರಮಿಂದ ದೇವಸ್ಥಾನದಲ್ಲಿ. ಆದರೆ ನಿಮಗೆ ಅಂಥ ಸ್ಥಿತಿನಲ್ಲಿ ಅಷ್ಟು ದೂರ ಹೋಗಿ ಅಲ್ಲಿನ ತೀರ್ಥ ತೊಗೊಂಡು ಬಂದು ಕೂಡಿಸೋ ಅಷ್ಟು ಸಮಯವೂ ಇರೋದಿಲ್ಲ, ಆಗಲ್ಲ. ಅಂಥ ಸಮಯದಲ್ಲಿ ಏನು ಮಾಡಬೇಕು, ಕೆಲವು ದಾನಗಳನ್ನು ಕೊಡ್ತಕ್ಕಂಥದ್ದನ್ನು ಹೇಳಿ, ನಿಮ್ಮ ಮನೆಯ ಹತ್ತಿರ ಇರತಕ್ಕಂತಹ ಹನುಮಂತನ ದೇವಸ್ಥಾನಕ್ಕೆ ಇಷ್ಟು ದಾನಗಳನ್ನು ಕೊಟ್ಟುಬಿಡಿ ಅಂತ ಹೇಳಿ ಬರೆದು ಕೊಟ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಬಂದರೆ ಸಮಸ್ಯೆ ಸಾಲ್ವ್. ಆ ಥರ ನಾವು ಏನು ಮಾಡಬೇಕು, ಅದಕ್ಕೆ ಬದಲಾಗಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಹೇಳಬೇಕಾಗತ್ತೆ. ಆದರೆ ನೀವು ಹೇಳ್ದಂಗೆ ಅದಿಲ್ಲ ಅಂತಿಲ್ಲ. ಪ್ರತಿಯೊಂದು ದೇವಸ್ಥಾನಗಳಿಗೂ ಈಗ ಪಂಚಭೂತಗಳಿಗೆ ದೇವಸ್ಥಾನಗಳು, ಆಮೇಲೆ ಪ್ರತಿಯೊಂದು ಕಾಯಿಲೆಗೂ ಗರ್ಭ ರಕ್ಷಾಕರ ಮಂತ್ರವನ್ನು ನಾವು ಏನು ಕೊಡ್ತೀವಿ, ಅದನ್ನು ಗರ್ಭವನ್ನು ರಕ್ಷಣೆ ಮಾಡಲಿಕ್ಕೆ ದೇವಸ್ಥಾನ. ತಮಿಳ್ನಾಡಿನಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನವೂ ಇದೆ. ನವಗ್ರಹಗಳಿಗೆ ದೇವಸ್ಥಾನಗಳು,
27 ನಕ್ಷತ್ರಗಳ ದೇವಸ್ಥಾನಗಳು, ಯಾರ್ಯಾರಿಗೆ ಯಾವ್ಯಾವ ನಕ್ಷತ್ರದ ದೋಷ ಇದ್ದರೆ ಅಲ್ಲಿಗೆ ಹೋಗ್ತಕ್ಕಂಥ, ಗ್ರಹಗಳ ದೋಷ ಇದ್ದರೆ ಅಲ್ಲಿಗೆ ಹೋಗ್ತಕ್ಕಂಥದ್ದನ್ನು ಸಜೆಸ್ಟ್ ಮಾಡ್ತಾರೆ, ಹೋಗಿ ಬರ್ಬೋದು. ಅನುಕೂಲ ಇರತಕ್ಕಂಥವ್ರು ಅದಕ್ಕೆ ಹೋಗಿ ಮಾಡಿಸ್ಕೊಂಡು ಬರಬಹುದು. ಅನುಕೂಲ ಆಗದೇ ತಕ್ಕಂಥವ್ರಿಗೆ ಬೇರೆ ಪರಿಹಾರಗಳನ್ನು ಸೂಚಿಸಬೇಕಾಗತ್ತೆ.